ನಿಂತಿದ ದೇವ ಮನುಷ್ಯನು, ನಮ್ಮ ಕ್ರೈಸ್ತ ಒಂದು ಸಮಾಜದಲ್ಲಿ ಉತ್ತಮವಾಗಿ ಹೆಸರು ಇರುವಂತಹ ಒಂದು ವ್ಯಕ್ತಿ. ಅದು ಮಾತ್ರವಲ್ಲ, ಕ್ರೈಸ್ತ ಸಂಘಟನೆಗಳಿಗೆ ಒಂದು ಶಕ್ತಿಯಾಗಿ ಬೆಂಗಳೂರು ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲೂ ಸಹ ನಾನಾ ಕಡೆ ಹೆಸರು ಇರುವಂತಹ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಮೈ ಬ್ರದರ್ ರಾಬರ್ಟ್ ಕ್ಲೈನ್. ಎಲ್ಲರೂ ಕರೆಗಳನ್ನು ತಟ್ಟಿ ಅವರು ಬಂದಿರೋದು ತುಂಬಾ ಸಂತೋಷ. ಪ್ರೈಸ್ ಲಾರ್ಡ್. ಆಲ್ಸೋ ಶಿವಾಜಿನಗರ ಪ್ರಾಂತ್ಯದಲ್ಲಿ ಬಹಳ ಹೆಸರು ಹೊಂದಿರುವ ಒಂದು ದೇವ ಮನುಷ್ಯರು. ಸೊ ನಾವು we all have to pray for them. Praise the Lord. ಒಂದು 2 ನಿಮಿಷ ಮಾತ್ರ, ಅಧಿಕವಾದ ಸಮಯ ಇಲ್ಲ, 2 ನಿಮಿಷ ಮಾತ್ರ ನಮ್ಮ ಒಂದು ಕ್ರೈಸ್ತ ಒಂದು ಸಮಾಜದ ಅಭಿವೃದ್ಧಿ ಬಗ್ಗೆ ಒಂದು ಧೈರ್ಯವನ್ನು ತರುವಂತ ಮಾತುಗಳನ್ನ ಐನವರು ಮಾತನಾಡಲಿಕ್ಕಿದ್ದಾರೆ. ಈ ಒಂದು ಸಮಯ ಅವರಿಗೆ ನಾನು ಕೊಡ್ತೀನಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ರಾಬರ್ಟ್ ಕ್ಲೈನ್ ಅಂದ್ಬಿಟ್ಟು, ನಾನು ಶಿವಾಜಿನಗರ ಕ್ಷೇತ್ರದವನು, ಮೂಲ ಶಿವಾಜಿನಗರ ಕ್ಷೇತ್ರದವನು. ನಾನೊಂದು ಐ ಆಮ್ ಆಕ್ಟಿವಿಸ್ಟ್ ಅಂಡ್ ಸ್ವೀಟ್ ಲೀಡರ್, ಫ್ರೀ ಟೈಮ್ ಕಂಟೆಸ್ಟೆಡ್ MLA ಕ್ಯಾಂಡಿಡೇಟ್ ಇನ್ ಶಿವಾಜಿನಗರ. ನಮ್ಮ ಉದ್ದೇಶ ಇಷ್ಟೇ ಏನಂದ್ರೆ, ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರೋ ಉದ್ದೇಶ ಏನಂದ್ರೆ, ನಾವು ಕ್ರೈಸ್ತರು ಇನ್ನೊಬ್ಬರ ಬದುಕಿದೀವಿ ಅಂತ ಸರ್ಕಾರಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಕಂಟೆಸ್ಟ್ ಮಾಡ್ಬೇಕಂತ ಆ ಒಂದು ಸಂದೇಶ ರವಾನೆ ಮಾಡೋಕ್ಕೋಸ್ಕರ ಕಂಟೆಸ್ಟ್ ಮಾಡಿದ್ದೀವಿ. ಅದು ಮಾತ್ರ ಅಲ್ಲ, ವ್ಯವಸ್ಥಿತವಾಗಿ ನಾವು ಕ್ರೈಸ್ತರ ಕಾಲದಿಂದನೇ 2000 ವರ್ಷ ಹಿಂದೆನೇ ನಮ್ಗೆ ಇಲ್ಲಿ ಪ್ರಾಸಿಕ್ಯೂಷನ್ ಏನು ಹೊಸದನ್ನ ಏನಿಲ್ಲ. ನಮ್ಮನ್ನ ಹೊಡೆಯೋದು, ಸಾಯಿಸೋದು, ಇನ್ನೊಂದು ಮತ್ತೊಂದು ಅದು ಇರದೆ. ಯಾಕಂದ್ರೆ ದೇವರ ವಚನ ವಾಕ್ಯ ನಮ್ಗೆ ಏನ್ ಹೇಳ್ತದೆ ಅಂದ್ರೆ, ವಿತೌಟ್ ಪ್ರಾಸಿಕ್ಯೂಷನ್ ದೇರ್ ಇಸ್ ನೋ ಸಾಲ್ವೇಷನ್. ನಾವು ಗೋಧಿ ಕಾಲು ತನ್ನ ಜೀವವನ್ನು ಅದು ಆ ಜೀವ ಕೊಟ್ಟಿಲ್ಲ ಅಂದ್ರೆ ಅದು ಜೀವ ಮತ್ತೆ ಫಲ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದ್ರೆ ವಿಶೇಷವಾಗಿ ನಾವು ಯೋಚನೆ ಮಾಡಬೇಕಿರೋ ಉದ್ದೇಶ ಏನಂದ್ರೆ, ಕ್ರೈಸ್ತರ ಪರವಾಗಿ, ಕ್ರೈಸ್ತರ ಪ್ರತಿನಿಧಿಯಾಗಿ ನಮ್ಮ ವಿಧಾನಸೌಧದಲ್ಲಿ ಇರಲಿ, ಸರ್ಕಾರದಲ್ಲಿ ಇರಲಿ ಮಾತಾಡೋರು ಬಹಳ ಕಡಿಮೆ. ಇರಲಿಕ್ಕೆ ಅಂತ ಹೇಳ್ಬೋದು. ಅವ್ರು ಕೂಡ ಎಷ್ಟು ಕ್ರೈಸ್ತರಿಗಾಗಿ ದಾಹವಾಗಿ, ವೈರಾಗ್ಯವಾಗಿ ನಿಂತ್ಕೊಂತಾರಂತ ಪ್ರಶ್ನೆ ಮಾಡಿದ್ರು ಅಂದ್ರೆ, ಅಂತ ಒಂದು ಬಲವಾಗಿ ಯೇಸುಗಾಗಿನೂ ಸುವಾರ್ತೆಗಾಗಿನೂ ಸುವಾರ್ತೆ ಸಾರುವ ಪ್ರತಿಯೊಂದು ಪಾಸ್ಟರ್ಗಳಿರಲಿ, ಗುರುಗಳು, ಕನ್ಯಾಸ್ತ್ರೀಗಳು, ಸೇವಕರುಗಳು, ಇವಾಂಜಲಿಸ್ಟ್ಗಳು, ಬ್ರದರ್ಗಳ ಪರವಾಗಿ ಮಾತಾಡೋರು ಬಹಳ ಕಡಿಮೆ ನಾನು ನೋಡಿಲ್ಲ. ಆದ ಕಾರಣ ಈಗ ಕೊನೆಯ ಗಳಿಗೆಯಲ್ಲಿ ನಾವು ಬರೋ ಚುನಾವಣೆಯಲ್ಲಿ, ಎಲೆಕ್ಷನ್ ಅಲ್ಲಿ ಕ್ರೈಸ್ತರಿಂದ ಯೇಸು ಸ್ವಾಮಿ ಆಯ್ಕೆ ಆಗಿರೋ ಒಂದು ಪ್ರತಿನಿಧಿಯಾಗಿ, ಅದು ಮಾತ್ರ ಅಲ್ಲ ಸಾರ್ವಜನಿಕರಾಗಿ ಸರ್ವರಿಗೂ ಸಮವಾಗಿ ಒಂದು ಶಾಂತಿಯ ತೋಟವಾಗಿ ನ್ಯಾಯ ನೀತಿ ಧರ್ಮದಲ್ಲಿ ನಡೆಸುವ ಒಂದು ಅಧಿಕಾರಿಗಳು ಬರ್ಬೇಕಂತ ನೀವು ವಿಶೇಷವಾಗಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ನಾವು ಮುಂದಿನ ದಿನದಲ್ಲಿ ಈಗ 26ಗೆ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ದೊಡ್ಡ ಆಂದೋಲನ ಒಂದು ಡೆಲ್ಲಿಯಲ್ಲಿ ಜಂತರ್ ಆಗ್ತಾ ಇದೆ. ಅದು 1 ಲಕ್ಷ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಚರ್ಚ್ಗಳ ಮೇಲೆ ಎಲ್ಲೆಲ್ಲ ಪ್ರಾಸಿಕ್ಯೂಷನ್ ಆಗ್ತದೋ ಅದರ ಪರವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಬಹಳಷ್ಟು ನಾವು ಎಲೆಮನಸ್ಸಿನ ಕಾಯ್ದಾರ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಬಹಳಷ್ಟು ತಂಡಗಳು ನಮ್ಗೆ ವಿರೋಧವಾಗಿದೆ. ನಾವು ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಮಾತಾಡಕ್ಕೆ ಈಗ ಏನಾಗಿದೆ ಅಂದ್ರೆ, ಸುಳ್ಳು, ಮೋಸ, ದರೋಡೆ, ಕೊಲೆ ಮಾಡೋನು, ಕೇಡಿತನ ಮಾಡೋನು ಕೂಡ ತಲೆ ಎತ್ಕೊಂಡು ಬದುಕ್ತಾನೆ. ಆದ್ರೆ ಸುವಾರ್ತೆಯನ್ನು ಸಾರುವ ಅಧಿಕಾರ ಸಂವಿಧಾನ ಕೊಟ್ಟರು ಕೂಡ ಇವತ್ತು ಏನಾಗಿದೆ ಅಂದ್ರೆ, ತಲೆ ತಕ್ಕೊಂಡು ಬಾಳುವ ಪರಿಸ್ಥಿತಿ ಬಂದಿದೆ. ಭಯದ ವಾತಾವರಣದ ಬದುಕುವ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಭಯದ ವಾತಾವರಣ ಎಲ್ಲ ನೀಗಿಸಿ ಎಲ್ಲರೂ ತಲೆ ಎತ್ಕೊಂಡು ಒಂದು ಸಾಕ್ಷಿಕರವಾಗಿ ಜೀವಿಸುವ ಒಂದು ಜೀವನವನ್ನು ಬರಲಿ ಅಂತ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಈ ಸಮಯವನ್ನು ದೇವರು ಒದಗಿಸಿಕೊಟ್ಟಿದ್ದ ಪರಿಶುದ್ಧ ನಾಮಕ್ಕೆ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟಪಡುತ್ತಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. So finally, we'll be praying.